ಸಿನಿಮಾದಲ್ಲಿ ಹಾಡು ನಿರಂತರವಾಗಿ ಹಾಡ್ಕೊಳಕ್ ಬರಕ್ ಶುರು ಆಯ್ತು. ಯಾವಾಗ ಬಾಬಾ ಬಾಬಾ ನಾರಡಿ ಸೂಪರ್ ಹಿಟ್ ಆಯ್ತು. ದರ್ಶನ್ ಫ್ಯಾನ್ಸ್ ಕೂಡ ನಿಮ್ಮ ಧ್ವನಿನ ಇಷ್ಟಪಟ್ಟು ಹೌದು, ಎಲ್ಲಾ ಹೌದು, ಕಡೆ ಹೌದು. ಅದನ್ನ ಹಾಡ್ಕೊಂಡು ಗುಣಗಕ್ ಶುರು ಮಾಡೋದು. ಸೊ ಅದಾದ್ಮೇಲೆ ಮತ್ತೆ ನಿಮಗೆ ಫಿಕ್ಸ್ ಒಂದು ದರ್ಶನ್ ಸಿನಿಮಾ ಅಂದ್ರೆ ಅಲ್ಲಿ ಹಾಡೊಂದು ಅನಿರುದ್ಧಿಗೆ ಇರಬೇಕು ಅನ್ನೋ ತರದ್ದು ಆಗೋಯ್ತು. ಹೌದು ಸೊ ಹೌದು ಅದಾದ್ಮೇಲೆ ಕ್ರಾಂತಿಲಿ ಕೂಡ ನೀವು ಹಾಡಿದ್ರಿ. ಹೌದು. ಕ್ರಾಂತಿಯಲ್ಲಿ 2 ಹಾಡು ಹಾಡಿದೆ. ಒಂದು ಧರಣಿ ಮಂಡಲ ಮಧ್ಯದಲ್ಲಿ ಒಂದು ಹಾಡು, ಇನ್ನೊಂದು ಡೋಂಟ್ ಮಿಸ್ ವಿತ್ ಹಿಮ್ ಅಂತ ಅವ್ರದ್ದು ಇಂಟ್ರೊಡಕ್ಷನ್ ಸಾಂಗ್ ಬರುತ್ತೆ. ಸೊ ಅದು ಕ್ರಾಂತಿಯಲ್ಲಿ ಹಾಡಿದೆ. ಕಾಟೇರಲ್ಲಿ ಥೀಮ್ ಸಾಂಗ್, ರೈತರ ಸಾಂಗು. ಸೊ ಅದು ಒಂಥರ ಮೈಲ್ ಸ್ಟೋನ್ ಸರ್ ನನ್ನ ಕೆರಿಯರಲ್ಲಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಿಂಗರ್ಸ್ಗೆ ಕೆಲವೊಂದು ಹಾಡುಗಳು ಸಿಗೋದೇ ಸಿಕ್ಕಾಪಡೆ ಕಷ್ಟ. ಅಂದ್ರೆ ಕೆಲವೊಂದು ಒಳ್ಳೊಳ್ಳೆ ಮೆಲಡಿಗಳು, ಕೆಲವೊಂದು ಈಗ ಈ ರೈತರ ಮೇಲೆ ನಮ್ಗೆ ಇವಾಗ ನಾವ್ ಇಡೀ ಸಿನಿಮಾ ಒಂದು ಡಿಕೇಡ್ ತಗೊಂಡ್ರೆ ಮೇ ಬಿ ಒಂದು 5-6 ಹಾಡುಗಳು ಇರ್ಬೋದು ಅಷ್ಟೇ. ಸೊ ಒಬ್ಬ ಹಾಡುಗಾರನಾಗಿ ಒಂದು 5-6 ಆಪರ್ಚುನಿಟಿ ಅಷ್ಟೇ ಸಿಗೋದು. ಅಂದ್ರೆ ಒಬ್ಬರ ನಮ್ಮ ಅನ್ನದಾತರ ಮೇಲೆ ಹಾಡೋದು ಒಂದು ಪುಣ್ಯ ಸರ್ ಅದು. ಸೊ ಅವ್ರಿಗೋಸ್ಕರ ಹಾಡೋದು, ಅವ್ರ ಬಗ್ಗೆ ಹಾಡೋದು, ಇಟ್ಸ್ ಅ ಬ್ಲೆಸ್ಸಿಂಗ್ ನನ್ನ ಪ್ರಕಾರ. ಅಂಥದ್ರಲ್ಲಿ ನನಗೊಂದು ಆಪರ್ಚುನಿಟಿ ಸಿಕ್ಕಿದೆ ಅಂದ್ರೆ ಅದು ರಿಯಲಿ ಗ್ರೇಟ್ಫುಲ್.